ಏನು ನಮ್ಮ ಹೆಸರೇನು? ಪಾರ್ವತಿ ಎಸ್ ಅಂತ. ಪಾರ್ವತಿ ಎಸ್ ಅಂತ. ಪಾರ್ವತಿ ಅಂತ. ನಾನಲ್ಲಿ ಇನ್ಚಾರ್ಜ್ RMO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ ಅಂತ, ನಿವಾಸಿ ವೈದ್ಯಾಧಿಕಾರಿಗಳು ಅಂತ. ಈಗ ಕಳೆದ 2 ತಿಂಗಳಿಂದ ಅಷ್ಟೇ ನಾನು ಚಾರ್ಜ್ ತಗೊಂಡಿರೋದು. ಈಗ ನಿಮ್ಮ ಪ್ರಶ್ನೆಗೆ ಸೆಕೆಂಡ್ ಪೋಸ್ಟ್ ಸರ್. ಈಗ ನಾನು 2 ತಿಂಗಳಷ್ಟೇ, ಅವರು ಇನ್ನೊಂದು ರೌಂಡ್ಸ್ ಇದೆ, ಇನ್ನೊಂದು ಮೀಟಿಂಗ್ ಇದೆ. ನನಗೂ ರವೀಂದ್ರನೇ ಬಂದಿದ್ದಾರೆ. ಹೌದು, ಸ್ಟೇ ತಗೊಂಡು ಬಂದಿದ್ದಾರೆ ಸರ್. ನಾನು 2 ತಿಂಗಳು ಚಾರ್ಜ್ ತಗೊಂಡ್ಮೇಲೆ ಇವತ್ತು ನಿನ್ನೆ ಅಷ್ಟೇ ಎಲ್ಲ ರೌಂಡ್ಸ್ ಮುಗಿಸಿದೀನಿ. ನಿನ್ನೆ ಅಷ್ಟೇ ನಾನು ಇದು ಲೇಬರ್ ರೂಮ್ಗೆ ರೌಂಡ್ಸ್ ಹೋದಾಗ, ಆಮೇಲಿಂದ ಓಟಿಗೆ ಹೋದಾಗ ಸೆಕ್ಷನ್ ಎಷ್ಟೆಷ್ಟಾಗಿದೆ, ಏನೇನೇ ಆಗಿದೆ ಅಂತ ಹೇಳಿ ನನ್ಗೆ ಇವಾಗಷ್ಟೇ ಗೊತ್ತಾಗಿದೆ ಸರ್. ಇನ್ ಮುಂದೆ ನಾನು ನಂತರ ದಿವಸ ನಾನು ಚಾರ್ಜ್ ಇದನ್ನೆಲ್ಲ ಕೊಡ್ತೀನಿ. ಆಕ್ಚುಲಿ ನಮ್ದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದು ಏನ್ ಕನ್ಸರ್ನ್ ಎಲ್ಲ ಜಿಲ್ಲಾ ಪಂಚಾಯತಿ ಅಲ್ಲ, ಸಾರಿ, ಜಿಲ್ಲಾ ಮಟ್ಟದ ಆಫೀಸರ್ಸ್ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ನನಗೆ ಇವಾಗಲೇ ಕಳಿಸಿದ್ರು ಅವರು, ನೀವು ಹೋಗ್ಬೇಕಾಗತ್ತೆ, ಅಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಜಿಲ್ಲಾ ಮಟ್ಟದ ಸಭೆ ಇರುತ್ತಲ್ಲ ಸರ್, ಅಲ್ಲಿ ಎಲ್ಲ ಜಿಲ್ಲಾ ಕೆಡಿಪಿಯಲ್ಲಿ ಹೇಳ್ತಾರೆ ಅಂತೆ ಸರ್. ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ಚಿತ್ರದುರ್ಗ ತಾಲೂಕಲ್ಲಿದೆ, ಚಿತ್ರದುರ್ಗ ಜಿಲ್ಲೆಗೆ ಸೇರಿದ್ದು. ನಾವು ಹೇಳ್ಬೇಕಾಗತ್ತೆ, ಬಟ್ ನನ್ಗೆ ಗೊತ್ತಿಲ್ಲಲ್ಲ ಸರ್, ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. 20 ಡೇಸ್ ಅಷ್ಟೇ ಗೊತ್ತಾಗಿರೋದು. ಇದ್ರ ನಂದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇಲ್ಲ ಸರ್, ಅವರು ನನಗೆ ಮತ್ತೆ ಬಂದು ಪಾಪ ಡ್ಯೂಟಿ ಮಾಡ್ಕೊಂಡಿದ್ದಾರೆ, ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ವಾ? ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡೇ ಮಾಡ್ತಾ ಇದ್ದೀನಿ ಸರ್. ಇನ್ನು ಮುಂದೆ ಮೀಟಿಂಗ್ಗಳಲ್ಲಿ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ನಾನು ಮಾಹಿತಿ ಸಮೇತ ಬರ್ತೀನಿ ಸರ್. ಅಡಿಷನಲ್ ನಾನು ಆಕ್ಚುಲಿ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳು ಅಂತ ಯಾರು ಇರ್ಲಿಲ್ಲ ಅಂತ ಹೇಳಿ ನನಗೆ ಚಾರ್ಜ್ ಕೊಟ್ಟಿದ್ದಾರೆ. ಆಗಿನ DS ಇನ್ಚಾರ್ಜ್ ಇದ್ರಲ್ಲ ಸರ್, ರವೀಂದ್ರ ಅವರು ಸಸ್ಪೆಂಡ್ ಆದಾಗ ಬಸವರಾಜ್ ಅಂತ ಇದ್ರು ಇನ್ಚಾರ್ಜ್ ಅಂತ ಇದ್ರು, ಅವ್ರು ನನಗೆ ಚಾರ್ಜ್ ಕೊಟ್ಟರು. ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ ಅಂತ ನನಗೆ ಕೊಟ್ಟರು ಸರ್. ಪಾರ್ವತಿ ಎಸ್ ಅಂತ. ಪಾರ್ವತಿ ಎಸ್ ಅಂತ. ಪಾರ್ವತಿ ಅಂತ. ನಾನಲ್ಲಿ ಇನ್ಚಾರ್ಜ್ RMO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರೆಸಿಡೆನ್ಸಿಯಲ್ ಮೆಡಿಕಲ್ ಆಫೀಸರ್ ಅಂತ, ನಿವಾಸಿ ವೈದ್ಯಾಧಿಕಾರಿಗಳು ಅಂತ. ಈಗ ಕಳೆದ 2 ತಿಂಗಳಿಂದ ಅಷ್ಟೇ ನಾನು ಚಾರ್ಜ್ ತಗೊಂಡಿರೋದು. ಈಗ ನಿಮ್ಮ ಪ್ರಶ್ನೆಗೆ ಸೆಕೆಂಡ್ ಪೋಸ್ಟ್ ಸರ್. ಈಗ ನಾನು 2 ತಿಂಗಳು ಅಷ್ಟೇ, ಅವರು ಇನ್ನೊಂದು ರೌಂಡ್ಸ್ ಇದೆ, ಇನ್ನೊಂದು ಮೀಟಿಂಗ್ ಇದೆ. ನನಗೂ ರವೀಂದ್ರನೇ ಬಂದಿದ್ದಾರೆ. ಹೌದು, ಸ್ಟೇ ತಗೊಂಡು ಬಂದಿದ್ದಾರೆ ಸರ್. ನಾನು 2 ತಿಂಗಳು ಚಾರ್ಜ್ ತಗೊಂಡ್ಮೇಲೆ ಇವತ್ತು ನಿನ್ನೆ ಅಷ್ಟೇ ಎಲ್ಲ ರೌಂಡ್ಸ್ ಮುಗಿಸಿದೀನಿ. ನಿನ್ನೆ ಅಷ್ಟೇ ನಾನು ಇದು ಲೇಬರ್ ರೂಮ್ಗೆ ರೌಂಡ್ಸ್ ಹೋದಾಗ, ಆಮೇಲಿಂದ ಓಟಿಗೆ ಹೋದಾಗ ಸೆಕ್ಷನ್ ಎಷ್ಟೆಷ್ಟಾಗಿದೆ, ಏನೇನೇ ಆಗಿದೆ ಅಂತ ಹೇಳಿ ನನ್ಗೆ ಇವಾಗಷ್ಟೇ ಗೊತ್ತಾಗಿದೆ ಸರ್. ಇನ್ ಮುಂದೆ ನಾನು ನಂತರ ದಿವಸ ನಾನು ಚಾರ್ಜ್ ಇದನ್ನೆಲ್ಲ ಕೊಡ್ತೀನಿ. ಆಕ್ಚುಲಿ ನಮ್ದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದು ಏನ್ ಕನ್ಸರ್ನ್ ಎಲ್ಲ ಜಿಲ್ಲಾ ಪಂಚಾಯತಿ ಅಲ್ಲ, ಸಾರಿ, ಜಿಲ್ಲಾ ಮಟ್ಟದ ಆಫೀಸರ್ಸ್ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ನನಗೆ ಇವಾಗಲೇ ಕಳಿಸಿದ್ರು ಅವರು, ನೀವು ಹೋಗ್ಬೇಕಾಗತ್ತೆ, ಅಲ್ಲಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಜಿಲ್ಲಾ ಮಟ್ಟದ ಸಭೆ ಇರುತ್ತಲ್ಲ ಸರ್, ಅಲ್ಲಿ ಎಲ್ಲ ಜಿಲ್ಲಾ ಕೆಡಿಪಿಯಲ್ಲಿ ಹೇಳ್ತಾರೆ ಅಂತೆ ಸರ್. ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ಚಿತ್ರದುರ್ಗ ತಾಲೂಕಲ್ಲಿದೆ, ಚಿತ್ರದುರ್ಗ ಜಿಲ್ಲೆಗೆ ಸೇರಿದ್ದು. ನಾವು ಹೇಳ್ಬೇಕಾಗತ್ತೆ, ಬಟ್ ನನ್ಗೆ ಗೊತ್ತಿಲ್ಲಲ್ಲ ಸರ್, ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. 20 ಡೇಸ್ ಅಷ್ಟೇ ಗೊತ್ತಾಗಿರೋದು. ಇದ್ರ ನಂದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇಲ್ಲ ಸರ್, ಅವರು ನನಗೆ ಮತ್ತೆ ಬಂದು ಪಾಪ ಡ್ಯೂಟಿ ಮಾಡ್ಕೊಂಡಿದ್ದಾರೆ, ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ವಾ? ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡೇ ಮಾಡ್ತಾ ಇದ್ದೀನಿ ಸರ್. ಇನ್ನು ಮುಂದೆ ಮೀಟಿಂಗ್ಗಳಲ್ಲಿ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ನಾನು ಮಾಹಿತಿ ಸಮೇತ ಬರ್ತೀನಿ.
ಅಡಿಷನಲ್ ಚಾರ್ಜರ್ ಇದೆಯಾ ಅಥವಾ ಹೇಗೆ? ಸರ್ ಅಡಿಷನಲ್ ನಾನು ಆಕ್ಚುಲಿ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳಂತ ಯಾರು ಇರ್ಲಿಲ್ಲ ಅಂತ ಹೇಳಿ ನನಗೆ ಚಾರ್ಜ್ ಕೊಟ್ಟಿದ್ದಾರೆ. ಆಗಿನ DS ಇನ್ಚಾರ್ಜ್ ಇದ್ರಲ್ಲ ಸರ್, ರವೀಂದ್ರ ಅವರು ಸಸ್ಪೆಂಡ್ ಆದಾಗ ಬಸವರಾಜ್ ಅಂತ ಇದ್ರು ಇನ್ಚಾರ್ಜ್ ಅಂತಿದ್ರು, ಅವ್ರು ನನಗೆ ಚಾರ್ಜ್ ಕೊಟ್ಟರು. ನಾನು ಸೀನಿಯರ್ ಮೋಸ್ಟ್ ಇದೀನಿ ಅಂತ ನನಗೆ ಕೊಟ್ಟರು ಮೇಡಮ್ ಈಗ